ಸರ್, ಪ್ರಮುಖವಾಗಿ ನಾಗೇಂದ್ರ ಅವ್ರ ವಿಚಾರ ಚರ್ಚೆ ಆಗ್ತಿದೆ ಸರ್. ಇವತ್ತು ಕೊಡ್ತಾರೆ, ನಿನ್ನೆ ಕೊಡ್ತಾರೆ ಅಂತ ರಾಜೀನಾಮೆ ಇತ್ತು. ಇವತ್ತು ಪಾರ್ಟಿ ಅವರು ಪಾರ್ಟಿಗೆ ವೆರಿ ಲಾಯಲ್ ಕಾಂಗ್ರೆಸ್ ಲೀಡ್ರು. ನಮ್ಮ ಪಕ್ಷಕ್ಕೆ ಆತ ಒಂದು ದೊಡ್ಡ ಆಸ್ತಿ. 4 ಬಾರಿ ಅಸೆಂಬ್ಲಿ ಗೆದ್ದಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ BJPಯವರು ರಾಜಕಾರಣ ಮಾಡ್ತಾ ಇದ್ದಾರೆ. ಪಕ್ಷದ ಹಿತಕ್ಕೆ ಎಲ್ಲದಕ್ಕೂ ತ್ಯಾಗ ಕೂಡ ಅವರು ಸಿದ್ಧರಾಗಿದ್ದಾರೆ. ಅದು ಅವತ್ತೇ ನಮ್ಗೆ ಹೇಳಿದ್ದಾರೆ, ಹಿಂದಿನೂ ಕೂಡ ಮಾಡಿದ್ದಾರೆ. ನಾವು ಪಕ್ಷ ನೋಡಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ. ಸರ್, ಇವತ್ತು ಚರ್ಚೆ ಆಯಿತು. ಈಗೇನಿಲ್ಲ, ಕೆಲವು ವಾಸ್ತವಾಂಶ ಏನು ನಡೆದಿದೆ ಅಂತ ಹೇಳಿದ್ದೇನೆ. ನಾನು ಇವೆಲ್ಲ ವಿವರಣೆಯನ್ನು ಮಾಡಿದ್ದೇನೆ. ಅವರೆಲ್ಲ ಮತ್ತಿನ್ನು ನಾನು ಕೆಲವ್ರ ಹತ್ರ ಎಲ್ಲ ಮಾತಾಡ್ತೀನಿ ನಾನು. ಸರ್, ಈಗ ಮಹಿಳಾ ಮಂತ್ರಿಗಳನ್ನು ಕೂಡ ಮಾಡಿ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ತುಂಬ ತಡ. ಖಂಡಿತ ಮಾಡಲೇಬೇಕು, ಆದ್ಯತೆ ಕೊಡ್ತೀವಿ, ಮಾಡ್ತೀವಿ. ಅದು ಕೂಡ ಚರ್ಚೆ ಮಾಡ್ತೀವಿ. ಸೆಷನ್ ಆದ ಬಳಿಕ ಅಂತ ಈಗ ಅಧಿವೇಶನ ಮುಗ್ಧ ಆಗಿದೆ. ಆಯಿತು, ಈಗಿನ ಸ್ವಲ್ಪ ಉಸಿರಾಡೋಕ್ಕೂ ಟೈಮ್ ಬೇಕಲ್ಲ. ಹಿಂಗೆ ಬರೋ ಕಂಡ ನತ್ತಿ ಹೋಗ್ಬೇಕಲ್ಲ ಉಸಿರು. ಅಲ್ಲ, ಇದು ನಾಗೇಂದ್ರ ಅವ್ರ ಪ್ರಕರಣ ಯಾವಾಗ ಸಾಲ್ವ್ ಆಗುತ್ತೆ? ಪ್ರಕರಣ ಇಲ್ಲ ರೀ, ಪ್ರಕರಣ ಇಲ್ಲ. ಪ್ರಕರಣ BJPಯವ್ರ ಪ್ರಕರಣ ಅಷ್ಟೇ. ರಾಜೀನಾಮೆ ವಿಪಕ್ಷಗಳು ಒತ್ತಡಕ್ಕೆ ಇಶ್ಯೂ ವಿತೌಟ್ ಎನ್ ಇಶ್ಯೂ. ಇಟ್ ಇಸ್ ಎನ್ ಇಶ್ಯೂ ವಿತೌಟ್ ಎನ್ ಇಶ್ಯೂ. ವಿಪಕ್ಷಗಳ ಒತ್ತಡಕ್ಕೆ ಸರ್ಕಾರ ಮಣಿತಾ ಇದೆಯಂತ. ಮಣಿಯಂಥ ಸಂದರ್ಭ ಏನು ಅವಶ್ಯಕತೆ ಬರಲಿಲ್ಲ. ನಾವು ಅದನ್ನೇ ಎಲ್ಲರಿಗೂ ಗೊತ್ತಾಗಿದೆ. ಮಂದಟ್ಟು ಮಾಡ್ತೀವಿ ಏನಿದೆ ಅಂತ ಅಂದ್ಬಿಟ್ಟು ಎಲ್ಲ ಮಂದಟ್ಟು. ಈಗ ಸೆಂಟ್ರಲ್ ಮಿನಿಸ್ಟರ್ಸ್ ಮೇಲೆ ಇಲ್ವಾ ಕೇಸು? ಬೇರೆ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಇಲ್ವಾ? ಮಂತ್ರಿಗಳ ಮೇಲೆ ಕೇಸ್ ಇಲ್ವಾ? ಇವ್ರ ಮೇಲೆ ಇಲ್ಲದೆ ಏನಾದ್ರು ಕೇಸ್ ಇದ್ದು ನಡೀತಾ ಇದ್ರೆ ಬರೋಲ್ಲ. ಏನು ಇಲ್ಲದೆ ಹೋದ ಕೇಸ್ನ ಹಾಕೋರೆ. 89 ಕೋಟಿ ಸೀಸ್ ಮಾಡವ್ರೆ. ಅವನ ಹತ್ರ ₹1 ಸೀಸ್ ಮಾಡಿದ್ರು. ಅವ್ನ ದಾಖಲಿಲ್ಲ, ಎಲ್ಲೂ ಒಂದು ಪೇಪರ್ ಇಲ್ಲ, ಯಾವುದಕ್ಕೂ ಒಂದು ಆರ್ಡ್ರ್ ಇಲ್ಲ. ಸುಮ್ಮನೆ ಪಾಪ ಒಬ್ಬ ಅವ್ರ ಲೀಡ್ರನ್ನ ಸೋಲಿಸ್ಬಿಟ್ರು ಅಂತೇಳಿ ಸುಮಾರು 17 ಸೀಟ್ ಗೆದ್ದಿದ್ದೀವಿ ಅಂದ್ಬಿಟ್ಟು ST ಸೀಟ್ಸ್ ಎಲ್ಲ ನಾವೇ ಗೆದ್ದು ಬಿಟ್ಟಿದ್ದೀವಿ ಅಂತ ಪಾಪ ಅವ್ರ ಕೈಲಿ BJPಯವರು ತಡ್ಕೊಳಕ್ಕಾಗ್ತಾಯಿಲ್ಲ. ಅದಕ್ಕೆ ಏನೋ ಒಂದು ಫುಟ್ ಪ್ರಿಂಟ್ ಮಾಡೋ ಅಂತ ಪ್ರಯತ್ನ ಮಾಡ್ತಾರೆ. ಅದೇನು ಅನುಕೂಲ ಆಗುತ್ತೆ. ಸರ್, ಪ್ರಮುಖವಾಗಿ ನಾಗೇಂದ್ರ ಅವ್ರ ವಿಚಾರ ಚರ್ಚೆ ಆಗ್ತಿದೆ ಸರ್. ಇವತ್ತು ಕೊಡ್ತಾರೆ, ನಿನ್ನೆ ಕೊಡ್ತಾರೆ ಅಂತ ರಾಜೀನಾಮೆ ಇತ್ತು. ಇವತ್ತು ಅವರು ಪಾರ್ಟಿಗೆ ವೆರಿ ಲಾಯಲ್ ಕಾಂಗ್ರೆಸ್ ಲೀಡ್ರು. ನಮ್ಮ ಪಕ್ಷಕ್ಕೆ ಆತ ಒಂದು ದೊಡ್ಡ ಆಸ್ತಿ. 4 ಬಾರಿ ಅಸೆಂಬ್ಲಿ ಗೆದ್ದಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ BJPಯವರು ರಾಜಕಾರಣ ಮಾಡ್ತಾ ಇದ್ದಾರೆ. ಪಕ್ಷದ ಹಿತಕ್ಕೆ ಎಲ್ಲದಕ್ಕೂ ತ್ಯಾಗ ಕೂಡ ಅವರು ಸಿದ್ಧರಾಗಿದ್ದಾರೆ. ಅದು ಅವತ್ತೇ ನಮ್ಗೆ ಹೇಳಿದ್ದಾರೆ, ಹಿಂದಿನೂ ಕೂಡ ಮಾಡಿದ್ದಾರೆ. ನಾವು ಪಕ್ಷ ನೋಡಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ. ಸರ್, ಇವತ್ತು ಚರ್ಚೆ ಆಯಿತು. ಈಗೇನಿಲ್ಲ, ಕೆಲವು ವಾಸ್ತವಾಂಶ ಏನು ನಡೆದಿದೆ ಅಂತ ಹೇಳಿದ್ದೇನೆ. ನಾನು ಇವೆಲ್ಲ ವಿವರಣೆಯನ್ನು ಮಾಡಿದ್ದೇನೆ. ಅವರೆಲ್ಲ ಮತ್ತಿನ್ನು ನಾನು ಕೆಲವ್ರ ಹತ್ರ ಎಲ್ಲ ಮಾತಾಡ್ತೀನಿ ನಾನು. ಸರ್, ಈಗ ಮಹಿಳಾ ಮಂತ್ರಿಗಳನ್ನು ಕೂಡ ಮಾಡಿ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ತುಂಬ ತಡ. ಖಂಡಿತ ಮಾಡಲೇಬೇಕು, ಆದ್ಯತೆ ಕೊಡ್ತೀವಿ, ಮಾಡ್ತೀವಿ. ಅದು ಕೂಡ ಚರ್ಚೆ ಮಾಡ್ತೀವಿ. ಸೆಷನ್ ಆದ ಬಳಿಕ ಅಂತ ಈಗ ಅಧಿವೇಶನ ಮುಗ್ಧ ಆಗಿದೆ. ಆಯಿತು, ಈಗಿನ ಸ್ವಲ್ಪ ಉಸಿರಾಡೋಕ್ಕೂ ಟೈಮ್ ಬೇಕಲ್ಲ. ಹಿಂಗೆ ಬರೋ ಕಂಡ ನತ್ತಿ ಹೋಗ್ಬೇಕಲ್ಲ ಉಸಿರು. ಅಲ್ಲ, ಇದು ನಾಗೇಂದ್ರ ಅವ್ರ ಪ್ರಕರಣ ಯಾವಾಗ ಸಾಲ್ವ್ ಆಗುತ್ತೆ? ಪ್ರಕರಣ ಇಲ್ಲ ರೀ, ಪ್ರಕರಣ ಇಲ್ಲ. ಪ್ರಕರಣ BJPಯವ್ರ ಪ್ರಕರಣ ಅಷ್ಟೇ. ರಾಜೀನಾಮೆ ವಿಪಕ್ಷಗಳು ಒತ್ತಡಕ್ಕೆ ಇಶ್ಯೂ ವಿತೌಟ್ ಎನ್ ಇಶ್ಯೂ. ಇಟ್ ಇಸ್ ಎನ್ ಇಶ್ಯೂ ವಿತೌಟ್ ಎನ್ ಇಶ್ಯೂ. ವಿಪಕ್ಷಗಳ ಒತ್ತಡಕ್ಕೆ ಸರ್ಕಾರ ಮಣಿತಾ ಇದೆಯಂತ. ಮಣಿಯಂಥ ಸಂದರ್ಭ ಏನು ಅವಶ್ಯಕತೆ ಬರಲಿಲ್ಲ. ನಾವು ಅದನ್ನೇ ಎಲ್ಲರಿಗೂ ಗೊತ್ತಾಗಿದೆ. ಮಂದಟ್ಟು ಮಾಡ್ತೀವಿ ಏನಿದೆ ಅಂತ ಅಂದ್ಬಿಟ್ಟು ಎಲ್ಲ ಮಂದಟ್ಟು. ಈಗ ಸೆಂಟ್ರಲ್ ಮಿನಿಸ್ಟರ್ಸ್ ಮೇಲೆ ಇಲ್ವಾ ಕೇಸು? ಬೇರೆ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಇಲ್ವಾ? ಮಂತ್ರಿಗಳ ಮೇಲೆ ಕೇಸ್ ಇಲ್ವಾ? ಇವ್ರ ಮೇಲೆ ಇಲ್ಲದೆ ಏನಾದ್ರು ಕೇಸ್ ಇದ್ದು ನಡೀತಾ ಇದ್ರೆ ಬರೋಲ್ಲ. ಏನು ಇಲ್ಲದೆ ಹೋದ ಕೇಸ್ನ ಹಾಕೋರೆ. 89 ಕೋಟಿ ಸೀಸ್ ಮಾಡವ್ರೆ. ಅವನ ಹತ್ರ ₹1 ಸೀಸ್ ಮಾಡಿದ್ರು. ಅವ್ನ ದಾಖಲಿಲ್ಲ, ಎಲ್ಲೂ ಒಂದು ಪೇಪರ್ ಇಲ್ಲ, ಯಾವುದಕ್ಕೂ ಒಂದು ಆರ್ಡ್ರ್ ಇಲ್ಲ. ಸುಮ್ಮನೆ ಪಾಪ ಒಬ್ಬ ಅವ್ರ ಲೀಡ್ರನ್ನ ಸೋಲಿಸ್ಬಿಟ್ರು ಅಂತೇಳಿ ಸುಮಾರು 17 ಸೀಟ್ ಗೆದ್ದಿದ್ದೀವಿ ಅಂದ್ಬಿಟ್ಟು ST ಸೀಟ್ಸ್ ಎಲ್ಲ ನಾವೇ ಗೆದ್ದು ಬಿಟ್ಟಿದ್ದೀವಿ ಅಂತ ಪಾಪ ಅವ್ರ ಕೈಲಿ BJPಯವರು ತಡ್ಕೊಳಕ್ಕಾಗ್ತಾಯಿಲ್ಲ. ಅದಕ್ಕೆ ಏನೋ ಒಂದು ಫುಟ್ ಪ್ರಿಂಟ್ ಮಾಡೋ ಅಂತ ಪ್ರಯತ್ನ ಮಾಡ್ತಾರೆ. ಅದೇನು ಅನುಕೂಲ ಆಗುತ್ತೆ.